ಎಲ್ಲರಿಗೂ ನಿಸರ್ಗ ಕ್ರಿಯೇಷನ್ಸ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕನ್ನಡ ಕಲಿಕೆ ಕ್ಲಾಸಲ್ಲಿ ಪ ವರ್ಗದ 4ನೇ ಅಕ್ಷರ ಭಾ ಗುಣಿತಾಕ್ಷರಗಳನ್ನು ಕೆಲವೊಂದು ಬರೆದು ಪ್ರಾಕ್ಟೀಸ್ ಮಾಡೋಣ. ಅದರಲ್ಲಿ ಮೊದಲನೇ ಅಕ್ಷರ ಭಾ. ಇದು ಭಾ ತಲಕಟ್ಟು ಭಾ. ಅದಕ್ಕೆ ಭಾ ತಲಕಟ್ಟು ಭಾ. ಒಂದು ಸೊನ್ನೆ ಬನ್. ಡಾ ದೀರ್ಘ ಬಂಢ. ಯ ದ ಭಂಡಾಯದ ಅಂತ ಒಂದು ಪದ ರಚನೆ. ನೆಕ್ಸ್ಟ್ ಭಾ ದೀರ್ಘ ಅಥವಾ ಬಾಗಿಲಿ ಅಂತಲೇ ಹೇಳ್ಬೋದು. ಬಾ ತಲಕಟ್ಟನ್ ದೀರ್ಘ ಅಂತಲೂ ಹೇಳ್ಬೋದು. ಭಾ ಆಗುತ್ತೆ. ಅದಕ್ಕೆ ಭಾ ರ ತಾಗುಡಿಸುತ್ತಿ. ಅದಕ್ಕೆ ದೀರ್ಘ ಕೊಡೋಣ ತೀ ಆಗುತ್ತೆ. ಮತ್ತು ಯಾ ರಾಕೊಂಬು ರು ಭಾರತೀಯರು ಅಂತ ಒಂದು ಪದ. ನೆಕ್ಸ್ಟ್ ಬಾಗುಡಿಸು ಭೀ. ಭೀಗೆ ಭಾಗುಡಿಸು ಭೀ. ನಾಗೆ ನಾವತ್ತು ಭಿನ್ನ. ತಾಕೆತ್ವ ಥೆ ಭಿನ್ನತೆ. ಯಾಗುಡಿಸು ಈಗೊಂದು ಸೊನ್ನೆ ಇಂದ ಭಿನ್ನತೆಯಿಂದ ಅಂತ ಒಂದು ಪದವನ್ನು ರಚಿಸೋಣ. ನೆಕ್ಸ್ಟ್ ಭಾಗುಡಿಸು ದೀರ್ಘ ಭೀ ಆಗುತ್ತೆ. ಅದಕ್ಕೆ ಭಾಗುಡಿಸು ದೀರ್ಘ ಭೀ ಮಾ. ರಾ ದೀರ್ಘ ರಾ ಯ ಭೀಮರಾಯ ಅಂತ ಒಂದು ಪದ. ನೆಕ್ಸ್ಟ್ ಭಾಗೆ ಕೊಂಬು ಭೂ ಆಗುತ್ತೆ. ಅದಕ್ಕೆ ಬಾಕೊಂಬು ಭೂ ವ. ನಾಕೆ ದೀರ್ಘ ನೇ ಭುವನೇ. ಶಾಗೆ ವಾವತ್ತು ಭುವನೇಶ್ವ. ರಾಗುಡಿಸು ರಿ ಭುವನೇಶ್ವರಿ ಅಂತ ಒಂದು ಪದ. ನೆಕ್ಸ್ಟ್ ಭಾ ಕೊಂಬನ್ ದೀರ್ಘ ಅಥವಾ ಭಾ ಕೊಂಬು ಕಿಳಿ ಭೂ ಆಗುತ್ತೆ. ಅದಕ್ಕೆ ಭಾ ಕೊಂಬು ಕಿಳಿ ಭೂ ಥ ಭೂತ. ಕಾ ಏತ್ವ ಕೊಂಬು ಕಿಳಿ ದೀರ್ಘ ಭೂತ ಕೋಲ ಭೂತಕೋಲ ಅಂತ ಒಂದು ಪದ ರಚನೆ. ನೆಕ್ಸ್ಟ್ ಭಾಗೆ ಒಟ್ರಸುಲಿ ಭ್ರೂ ಆಗುತ್ತೆ. ಅದಕ್ಕೆ ಬಾಗೆ ಒಟ್ರಸುಲಿ ಭ್ರೂ ಹಾ. ದಾ ದೀರ್ಘ ದ ಬೃಹದ. ಕಾ ದೀರ್ಘ ಕ ರ ಬೃಹದಾಕಾರ ಅಂತ ಒಂದು ಪದ. ನೆಕ್ಸ್ಟ್ ಭಾಗೆ ಏತ್ವ ಭೇ ಆಗುತ್ತೆ. ಅದಕ್ಕೆ ಭಾಗೆ ಏತ್ವ ಭೇ. ಟಾಗುಡಿಸು ಟೀ. ಟೀಗೆ ಟಾವತ್ತು ಭೆಟ್ಟಿ. ಯಾಗೆ ದೀರ್ಘ ಬೆಟ್ಟಿಯ. ಗಾ ಕೊಂಬು ಬೆಟ್ಟಿಯಾಗು ಅಂತ ಒಂದು ಪದ. ಅಥವಾ ಆಂಗ್ಲ ಪದ ಬೇಕು ಅಂದರೆ ಬೇ ಸಾನ ಇಸ್ ಮಾಡಿ ಕೆಳಗಡೆ ಟಾವತ್ತು ಕೊಡೋಣ ಬೆಸ್ಟ್ ಅಂತ ಒಂದು ಪದ. ನೆಕ್ಸ್ಟ್ ಭಾಗೆ ಏತ್ವ ದೀರ್ಘ ಭೇ ಆಗುತ್ತೆ. ಭಾ ಏತ್ವ ದೀರ್ಘ ಭೇ ದ ಭೇದ. ಭಾ ದೀರ್ಘ ಕೊಡ್ತೀವಿ ಭೇದ ಭಾವ ಭೇದ ಭಾವ ಅಂತ ಒಂದು ಪದ. ನೆಕ್ಸ್ಟ್ ಭಾಗೆ ಐತ್ವ ಕೊಡೋಣ ಭೈ ಆಗುತ್ತೆ. ಅದಕ್ಕೆ ಭಾಗೈತ್ವ ಭೈ. ರಾ ವಾ ಏತ್ವ ದೀರ್ಘ ಭೈರವೇ. ಶಾಗೆ ವಾವತ್ತು ಭೈರವೇಶ್ವರ ಭೈರವೇಶ್ವರ ಅಂತ ಒಂದು ಪದ ರಚನೆ. ನೆಕ್ಸ್ಟ್ ಭಾ ಏತ್ವ ಕೊಂಬು ಕಿಳಿ ಭೋ ಆಗುತ್ತೆ. ಭಾ ಏತ್ವ ಕೊಂಬು ಕಿಳಿ ಭೋ. ಗ
ಸಾಕೇತ್ವ ಸೆ ಭೋಗಸೆ ಅಂತ ಒಂದು ಪದ. ನೆಕ್ಸ್ಟ್ ಭ ಏತ್ವ ಕೊಂಬಕಿಲಿ ದೀರ್ಘ ಭೋ ಆಗುತ್ತೆ, ಅದಕ್ಕೆ ಭ ಏತ್ವ ಕೊಂಬಕಿಲಿ ದೀರ್ಘ ಭೋ ಜ ನ ಭೋಜನ ವ ನಾಕೊಂಬು ನೂಗೆ ನಾವತ್ತು ಭೋಜನವನ್ನು ಅಂತ ಒಂದು ಪದ ರಚನೆ ಮಾಡೋಣ. ನೆಕ್ಸ್ಟ್ ಭಾಗೆ ಔತ್ವ ಭೌ ಆಗುತ್ತೆ, ಬಾಗೆ ಔತ್ವ ಭೌ ಗ ಏತ್ವ ಕೊಂಬಕಿಲಿ ದೀರ್ಘ ಭೌಗೋ ಳಾಗುಡಿಸುಳ್ಳಿ ಕ ಭೌಗೋಳಿಕ ವಾ ದೀರ್ಘ ವಾ ಗಾಗುಡಿಸು ಗಿ ಭೌಗೋಳಿಕವಾಗಿ ಅಂತ ಒಂದು ಪದ ರಚನೆ. ನೆಕ್ಸ್ಟ್ ಭಾಗೆ 1 0 ಭನ್ ಆಗುತ್ತೆ, ಭಾಗೆ 1 0 ಬನ್ ಜ ಭಂಜ ರಾಕೊಂಬೂರು ಭಂಜರು ಮತ್ತು ಭಾ ಕೊಂಬುಕಿಲಿ ಭೂ ಆಗುತ್ತೆ, ಮಾಗುಡಿಸು ಮೀ ಭಂಜರು ಭೂಮಿ ಅಂತ ಒಂದು ಪದ ರಚನೆ. ನೆಕ್ಸ್ಟ್ ಬಹ, ಇದಿಷ್ಟು ಭಾಗುಣಿತ ಅಕ್ಷರಗಳಿಂದಾದ ಪದಗಳು. ಇದನ್ನೆಲ್ಲ ಒಂದು ಸರಿ ಓದಿ ನೋಡೋಣ. ಭ ಭಂಡಾಯದ, ಭಾರತೀಯರು, ಭಿ ಭಿನ್ನತೆಯಿಂದ, ಭೀ ಭೀಮರಾಯ, ಭು ಭುವನೇಶ್ವರಿ, ಭೂ ಭೂತಕೋಲ, ಭೃ ಬೃಹದಾಕಾರ, ಭೆ ಭೆಟ್ಟಿಯಾಗು ಅಥವಾ ಇನ್ನೊಂದು ಪದ ಬೆಸ್ಟ್ ಅಂತ, ಭೇ ಭೇದ ಭಾವ, ಭೈ ಭೈರವೇಶ್ವರ, ಭೋ ಭೋಗಸೆ, ಭೋ ಭೋಜನವನ್ನು, ಭೌ ಭೌಗೋಳಿಕವಾಗಿ, ಭಂ ಬಂಜರು ಭೂಮಿ, ಬಹ ಅಂತ ಇಷ್ಟು ಪದ ಆಗುತ್ತೆ. ಇದಿಷ್ಟನ್ನು ಚೆನ್ನಾಗಿ ಒಂದು ಸರಿ ಕೇಳಿಸ್ಕೊಂಡು ಓದಿ ನೀವು ಪ್ರಾಕ್ಟೀಸ್ ಮಾಡಿದಷ್ಟು ನಿಮಗೆ ಕನ್ನಡ ಓದಲು ಬರೆಯಲು ತುಂಬ ಸುಲಭವಾಗುತ್ತೆ.